ನಮಸ್ಕಾರ ಸ್ನೇಹಿತರೆ. ಬುಟ್ಟಿ ತುಂಬ ಹೂ ಹೇಗೆ ಬಂತು, ಏನೇನು ಗೊಬ್ಬರ ಹಾಕಿದ್ದೀನಿ, ಹೇಗೆ ಎಷ್ಟು ಹೂ ಪಡೀಲಿಕ್ಕೆ ಏನು ಒಂದು ಚಮತ್ಕಾರ ಇದ್ದೇ ಇರಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದಲ್ವಾ. ನಿಜವಾಗ್ಲೂ ಕಿತ್ತು ಕಿತ್ತು ನನಗಂತೂ ಸಾಕಾಗೋಯ್ತು ಸ್ನೇಹಿತರೆ. ಅಯ್ಯೋ ಎಷ್ಟೊಂದು ನೀವೇ ಕಿತ್ಕೊಳ್ರಮ್ಮ ಅಂತ ಕೆಲವಷ್ಟು ಜನಕ್ಕೆ ಹೇಳಿದ್ದುಂಟು. ಅಷ್ಟು ಹೂ ಕೊಟ್ಟಿದೆ ನನ್ನ ಟೆರೆಸ್ ಗಾರ್ಡನಲ್ಲಿ. ಏನೇನು ಮಾಡಿದೆ, ಹೇಗೆ ನಾನು ಇಷ್ಟೊಂದು ಹೂ ಪಡೀಲಿಕ್ಕೆ ಸಿಂಪಲ್ ಮನೆ ಮದ್ದು, ಬನ್ನಿ ಸ್ನೇಹಿತರೆ. ಸಿಂಪಲ್ ಮನೆ ಮದ್ದೆ ಏನೂ ಮಾಡಲಿಲ್ಲ ಸ್ನೇಹಿತರೆ. ನಾನು ನೋಡಿ ಈ ರೀತಿ ಚೆನ್ನಾಗಿ ಕೆದಕ್ಬಿಟ್ಟೆ, ಯಾಕಂದರೆ ಅದು ಕುದಿಸ್ಬೇಕು. ಇದು ಬೇರೆ ಡಬ್ಬದ್ದು. ಇಷ್ಟು ಪುಟಾಣಿಯಲ್ಲೂ ಸಾಕಷ್ಟು ಹೂ ಕೊಟ್ಟಿದ್ದು ಸ್ನೇಹಿತರೆ. ಎಷ್ಟು ಅಂದರೆ ಹೇಳಲಿಕ್ಕೆ ಆಗಲ್ಲ. ಅದರಲ್ಲೂ ಅಷ್ಟು ಹೂ ಕೊಟ್ಟಿದೆ. ನನಗಂತೂ ತುಂಬ ತುಂಬ ಖುಷಿಯಾಗೋಯ್ತು. ಇಷ್ಟು ಪುಟಾಣಿಯಲ್ಲಿ ಏನು ಪರಿಮಳ ಹೊಡಿತಾ ಇತ್ತು ಗೊತ್ತಾ, ಘಮ 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 ಅಂದ್ಬಿಡ್ತಾ ಇತ್ತು. ಟೆರೆಸ್ ಹೋಗಿಲ್ಲ ಸ್ನೇಹಿತರೆ. ಭಾಳಷ್ಟು ಹೂ ಕೊಟ್ಬಿಡ್ತು ಸ್ನೇಹಿತರೆ. ತುಂಬ ಖುಷಿ. ಅದು ದೇವ್ರಿಗೆ ಇಟ್ಟರಂತೂ ಅಯ್ಯೋ ಏನು ಅಲಂಕಾರ ಅಂತೂ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲೂ ನನಗೇನಂದರೆ ಈ ಪುಟಾಣಿಯಲ್ಲಿ ಸುಮ್ಮನೆ ಕಡ್ಡಿ ಸಿಕ್ಸಿದ್ದು, ಅದು ಕಟ್ ಮಾಡಿರ್ತೀನಲ್ವ, ಆ ಟೈಮಲ್ಲಿ ಸಿಕ್ಸಿದ್ದು ಅಷ್ಟು ಹೂ ಕೊಟ್ಬಿಡ್ತು. ತುಂಬ ಖುಷಿಯಾಗೋಯ್ತು ನೋಡಿ. ಇದು ಇನ್ನೊಂದು ಪಾಟಲ್ಲಿ, ಅದು ಪಾಟ ಎತ್ತಿಡೋಕ್ಕೆ ಹೋಗಿ ಹೊಡೆದೇ ಹೋಯ್ತು. ಇದು ಬೇರೆ ಪಾಟಿಗೆ ಹಾಕೋಣ, ಸ್ವಲ್ಪ ಇದು ಬರಲಿ ಇರಪ್ಪ ಅಂದ್ಬಿಟ್ಟು ಇಟ್ಟಿದ್ದೀನಿ. ನೋಡಿದ್ರೆ ಅದರಲ್ಲೂ ಚೆನ್ನಾಗಿ ಚಿಗುರು ಹೂ ಕೊಟ್ಟೇ ಬಿಡ್ತು. ಡೈಲಿ ಕಿತ್ಕೊಂಡು ಬಾ, ಹೂವು ಕಟ್ಟು, ದೇವ್ರಿಗೆ ಮುಟ್ಟಿಸು, ಬಂದು ಮುತ್ತೈದೆಯರಿಗೆಲ್ಲ ಕೊಡು, ಅಕ್ಕಪಕ್ಕದವ್ರು ಕೊಡು, ಬರೋ ನೆಂಟ್ರಿಷ್ಟು ಯಾರನ್ನ ಬರೋರು ಅವ್ರಿಗೆ ಕೊಡು. ಇದೇ ಆಗೋಯ್ತು. ಡೈಲಿ ಹೂ ಕಟ್ತಾನೇ ಇರೋ, ನಾನು ಬೇರೆಯವ್ರಿಗೆ ಕೊಡೋದು. ನಂಗೆ ಅದು ತುಂಬ ಇಷ್ಟ ಸ್ನೇಹಿತರೆ. ನಾನು ಹೂ ಕಟ್ಬಿಟ್ಟು ಬೇರೆಯವ್ರಿಗೆಲ್ಲ ಕೊಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದು ದೇವ್ರಿಗೆ ಮುಡಿಸೋದು ಅಂದರೆ ಇನ್ನೂ ಇಷ್ಟ ಆಗುತ್ತೆ. ದೇವಸ್ಥಾನಕ್ಕೆ ತೊಗೊಂಡೋಗೋದು ಅಂದರೆ ಅದು ಇನ್ನೂ ಹೆಚ್ಚೆಚ್ಚು ಇಷ್ಟ ಆಗಿಬಿಡುತ್ತೆ. ಅಷ್ಟು ಖುಷಿ ಆಗುತ್ತೆ ಕಿತ್ತುಬಿಟ್ಟು ನಿಜವಾಗೂ. ಆದರೆ ಒಂದು ಟಿಪ್ಸ್ ಹೇಳಬಲ್ಲೆ, ಈ ಹರಡಿದ್ದಾಗ ಕಿತ್ತರೆ ನೋಡಿ ದಳಗಳೆಲ್ಲ ಉದುರೋಗ್ಬಿಡುತ್ತೆ. ಮಗ್ಗಲ್ಲಿ ಕೀಳಬೇಕು, ನನಗೆ ಈವ್ನಿಂಗ್ ಹೋಗೋಷ್ಟರಲ್ಲಿ ಕತ್ಲೆ ಆಗಿಬಿಟ್ಟಿರುತ್ತೆ. ಅದೊಂದು ತುಂಬ ಇದು, ಯಾಕಂದರೆ ತುಂಬ ನೋಡಿ ಇದು ಫುಲ್ ಹರಡ್ಬಿಟ್ಟಿರುತ್ತೆ. ಇದನ್ನು ಕಿತ್ಬಿಟ್ಟು ನಾನು ಏನಾದರೂ ಕಟ್ತಾಯಿದ್ರೆ ನೋಡಿ ಕೆಳಗಡೆ ಅಷ್ಟು ಉದುರೋಗ್ಬಿಟ್ಟಿರುತ್ತೆ. ಮತ್ತು ಇದು ಹರಡಿರೋದು ತುಂಬ ದಿನ ಇಡ್ಲಿಕ್ಕೂ ಆಗಲ್ಲ. ಇವಾಗ ಕಟ್ಟಾದಮೇಲೆ ತಕ್ಷಣ ನಾವು ಪೂಜೆಗೆಲ್ಲ ಇಟ್ಬಿಟ್ಟು ಮತ್ತು ಯಾರಿಗಾನ ಕೊಡೋದಿದ್ರೆ ಮುಡಿಯೋದಿದ್ರೆ ಮಾಡಿ ಮುಗಿಸ್ಕೊಂಡ್ರೆ ಒಂದು ದಿನ ಇಡೀ ದಿನ ಇದು ಆರಾಮಾಗಿ ನಾವು ಮ್ಯಾನೇಜ್ ಮಾಡ್ಬೋದು. ಅದೇ ಮಗ್ಗುಗಿಟ್ಟರೆ ವಾರಗಟ್ಟಲೆ ಇಡ್ಬೋದು ಸ್ನೇಹಿತರೆ. ನಾನು ಹೋಗಿ ಹರಡಿರೋದನ್ನ ಬೆಳಗ್ಗೆ ನನಗೆ ಈವ್ನಿಂಗ್ ಹೋಗಿ, ಅದೇ ಸಂಜೆ ಹೊತ್ತು ಮಗ್ಗು ಕೀಳಬೇಕು ಸ್ನೇಹಿತರೆ. ಬೆಳಗ್ಗೆ ಟೈಮಲ್ಲಿ ಹರಡ್ಬಿಟ್ಟಿರುತ್ತೆ. ಈವ್ನಿಂಗ್ ಹೋದರೆ ಒಂದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಕಾಯಿ ಮೊಗ್ಗೆ ಯಾವುದು, ಸ್ವಲ್ಪ ನಾಳೆಗೆ ಹರಡುವಂಥದ್ದು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ಆಮೇಲೆ ಇದೇ ಹೇಳ್ತಾ ಇದ್ದೀರಾ, ನಮಗೆ ಯಾವ ಗೊಬ್ಬರ ಹಾಕಿದ್ರಿ ಹೇಳಿ, ಬೇಗ ತಿಳ್ಕೊಬೇಕು ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ. ನೋಡಿ ಕಟ್ ಮಾಡಿ ಈ ಥರ ಬಿಟ್ಟೆ ಸ್ನೇಹಿತರೆ. ಚಿಗುರಿ ಸಾಕಷ್ಟು ಹೂ ಕೊಟ್ಬಿಡ್ತು ಸ್ನೇಹಿತರೆ. ಎಷ್ಟು ಕೊಡ್ತು ಅಂದರೆ ತಗೊಳ್ಳಿ 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 ಅನ್ನೋಷ್ಟು ಕೊಟ್ಬಿಡ್ತು. ಇದಕ್ಕೆ ಹಾಕಿದ ಗೊಬ್ಬರ ನಾನು ಬೇರೆ ಏನೂ ಅಲ್ಲ ಸ್ನೇಹಿತರೆ. ಹಳೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಇದಕ್ಕೆ ನಾನು ಹೊಂಗೆ ಹೂವು ಮತ್ತು ಈರುಳ್ಳಿ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು. ಎಲ್ಲ ಟೈಮ್ಗೂ ಹಾಕಬಹುದು, ಅಷ್ಟೇ ಹಾಕಿರೋದು. ಸ್ವಲ್ಪ ಕೆದಕ್ಬಿಟ್ಟು ಆ ಬುಡಕ್ಕೆ ನಾನು ಆ ಒಣಗಿರೋಂತಹ ಪುಡಿಯನ್ನು ಹಾಕಿದ್ದಷ್ಟೇ. ಬಕೆಟ್ ತುಂಬ ಹೂ ತರೋಕ್ಕೆ ಅದೇ ರಾಮಬಾಣ, ಬೇರೆ ಏನೂ ಹಾಕಿಲ್ಲ ನಾನು. ಇಲ್ಲ ಏನಾದರೂ ಹಾಕ್ತೀನಂದರೆ ಅಕ್ಕಿ ತೊಳೆದಿದ್ದ ನೀರನ್ನು ಹಾಕ್ತೀನಿ. ಅದು ಬಿಟ್ಟರೆ ಬೇರೆ ಏನೂ ಹಾಕೋಲ್ಲ ಸ್ನೇಹಿತರೆ. ಹಾಕಿದ್ರೆ ನಿಮಗೆ ಗೊತ್ತಲ್ಲ, ಬಾಳೆಹಣ್ಣು ಸಿಪ್ಪೆ ಇಲ್ಲ ಬಾಳೆಹಣ್ಣು, ಹೀಗೆ ಇಷ್ಟೇ. ನಾನು ಇನ್ನೇನು ಹೆಚ್ಚಿಗೆ ಗೊಬ್ಬರಗಳು ಅದು ಇದು ಅಂತ ಅಂಗಡಿಯಿಂದ ತಂದು ಹಾಕೋ ಮಾತೇ ಇಲ್ಲ ಸ್ನೇಹಿತರೆ. ಬರೀ ಏನಿದ್ರು ನನ್ನ ಕಿಚನ್ ವೇಸ್ಟು. ಅದಲ್ದಿರೆ ವರ್ಷಕ್ಕೊಮ್ಮೆ ಬಿಡೋ ಹೊಂಗೆ ಹೂವನ್ನ ಒಣಗಿಸ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಸಿಪ್ಪೆನ ಬುಡಕ್ಕೆ ಹಾಕ್ತೀನಿ. ಅಂದರೆ ಗಿಡದ ಬುಡಕ್ಕೆ ಹಾಕಿದ್ರೆ ಈ ರೀತಿ ಹೂವನ್ನ ಕೊಡ್ಲ ಅನ್ನೋಷ್ಟು ಕೊಡುತ್ತೆ. ಮತ್ತು ಎಲ್ಲೂ ಹುಳಗಳಾಗೋದಿಲ್ಲ, ಫಂಗಸ್ ಆಗಲ್ಲ, ಏನೂ ಇಲ್ಲ. ಸಾಕಷ್ಟು ಎಲೆಗಿಂತ ಹೆಚ್ಚೆಚ್ಚಾಗಿ ಹೂ ಕೊಟ್ಬಿಡುತ್ತೆ.
ಮಗ್ಗನ್ನು ಕಿತ್ಕೊಂಬಂದು ನೀವು ಕಟ್ಟಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ನನಗೆ ಟೈಮು ಸಂಜೆ ನಾನು ಹೋಗೋಷ್ಟರಲ್ಲಿ ಟೈಮ್ ಸಾಲದು, ಅದಕ್ಕೋಸ್ಕರನೇ ನಾನು ಹರಡಿರೋದನ್ನೇ ಕಿತ್ತಿದ್ದೀನಿ. ಆಮೇಲೆ ನಾನು ಸಂಡೇ ಯಾವ್ದಾನ ಟೈಮಲ್ಲಿ ಹೋಗಿ ನಾನು ಮೊಗ್ಗನ್ನು ಕಿತ್ತಿರೋದು ನೋಡಿದ್ದೀರ. ಇವಾಗ ಆಲ್ರೆಡಿ ಕೆಲವೊಂದಷ್ಟು ವಿಡಿಯೋದಲ್ಲಿ ಮತ್ತು ಕೆಲವೊಂದು ಮಾಹಿತಿಯಲ್ಲಿ ತಿಳಿಸಿದ್ದೀನಿ. ಇವಾಗ ಹರಡಿರೋದಷ್ಟೇ ನಾನು ತೋರಿಸ್ತಾ ಇರೋದು. ಅದು ಮೊಗ್ಗನ್ನು ಕಿತ್ತರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಬ್ಬಬ್ಬ, ನಿಜವಾಗ್ಲೂ ಒಂದು ಮಲ್ಲಿಗೆ ಗಿಡ ಹಾಕಿದ್ರೆ ಸಾಕು. ಒಂದು ಗಿಡ ಹಾಕಿದ್ದು ನಾನು ಎಷ್ಟು ಪಾಟ್ ಮಾಡಿದ್ದೀನಿ ಗೊತ್ತಾ, ಅಷ್ಟು ಹೂ ಕೀಳೋಷ್ಟರಲ್ಲಿ ಸಾಕು, ಬಕೆಟ್ ತುಂಬ ತುಂಬಿಕೊಂಡು ನಾನು ತರಬೇಕಾಗತ್ತೆ. ಕೀಳೋದೇ ಮಹಾನು ಕಷ್ಟ ಅನಿಸ್ಬಿಡುತ್ತೆ ಸ್ನೇಹಿತರೆ. ಮೊದಲು ಖುಷಿ ಖುಷಿ ಅನಿಸುತ್ತೆ, ಆಮೇಲೆ ಎಷ್ಟು ಟೈಮ್ ಹಾಗೇ ಹೋಯ್ತು. ಯಾಕಂದರೆ ನಮಗೆ ಟೈಮ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಲ್ವ. ಆಮೇಲೆ ನನ್ನ ಗಿಡದಲ್ಲಿ ವಿಳೆದೆಲೆ ಸಹ ಕಿತ್ಕೊಂಡು ಬಂದಿದ್ದೀನಿ. ಎರಡೆರಡು ಪೂಜೆಗೆ ಮಾತ್ರ ಕಿತ್ಕೊಂಡು ಬರ್ತೀನಿ, ಎಲ್ಲ ಟೈಮಲ್ಲೂ ಕೀಳೋಲ್ಲ. ಯಾರನ್ನ ಬರ್ತಾರೆ ಅಂದರೆ ನಾನು ಹೋಗಿ ಅವ್ರಿಗೆ ಕೊಡೋದು, ಕಿತ್ತು ಕುಂಕುಮ ಕೊಡ್ತೀನಿ, ಇಲ್ಲ ಅಂದರೆ ಪೂಜೆಗೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೀಳಲ್ಲ ಸ್ನೇಹಿತರೆ. ಹೀಗೆ ಒಂದು ಸ್ವಲ್ಪ ಲಾಸ್ಟಲ್ಲಿ ಇಷ್ಟು ಹೂ ಬಿಡ್ತು. ಇದನ್ನು ನೋಡಿ ಸಾಕು, ಕೊಟ್ಟಿದ್ದು ಅನ್ನೋಷ್ಟು ಕೊನೆಯಲ್ಲಿ ಇವಾಗ ಒಂದೆರಡು ಹೂ ಕೊಟ್ಟಿದೆ. ಇವಾಗ ಏನಿಲ್ಲ, ಒಂದು ಕಟಿಂಗ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗೊಬ್ಬರದ ಪುಡಿ ಹಾಕಿದ್ರೆ ಆಮೇಲೆ ಇದೇ ಕಾಲ ಅದೇ ಕಾಲ ಅಂತ ಏನಿಲ್ಲ. ಕಟ್ ಮಾಡ್ತಾಯಿರು, ಗೊಬ್ಬರ ಹಾಕ್ತಾಯಿರು, ಒಂದು ಬ್ಯಾಚ್ ಆಯಿತಾ ನೆಕ್ಸ್ಟ್ ಬ್ಯಾಚ್ ಆಯಿತಾ ಮತ್ತು ಇನ್ನೊಂದು ಬ್ಯಾಚು, ಹೀಗೆ ಹೂವು ಕೊಡ್ತಾನೇ ಇರುತ್ತೆ. ನಾವು ಹೂವು ಕೀಳೋದೇ ಆಗಿರುತ್ತೆ ಸ್ನೇಹಿತರೆ. ಸಾಕಷ್ಟು ವಿಡಿಯೋದಲ್ಲಿ ನೋಡಿದ್ದೀರ ನನ್ನ ಒಂದು ಸಣ್ಣ ಗಿಡದಲ್ಲೂ ಸಾಕಷ್ಟು ನೋಡಿ. ಸ್ಫಟಿಕನೂ ಇವಾಗ ಆ ಸಣ್ಣದ್ರಲ್ಲೇ ಅಷ್ಟೊಂದು ಹೂ ಬಂದಿತ್ತು, ಇವಾಗ ಇಷ್ಟು ದೊಡ್ಡದಾಗಿದೆ. ಎಷ್ಟು ಹೂ ಸಿಗುತ್ತೋ ಗೊತ್ತಿಲ್ಲ, ಆದ್ರೂ ಅಲ್ಲಲ್ಲಿ ಒಂದೊಂದು ಎರಡೆರಡು ಮೂರು ನಾಲ್ಕು ಹೂಗಳು ಇದ್ದೇ ಇರುತ್ತೆ. ಸ್ಫಟಿಕ ಕಾಲ ಅಂತಲೇ ಏನಿಲ್ಲ, ಅಷ್ಟು ಹೂ ಕೊಡುತ್ತೆ. ಇವಾಗ ದಟ್ಟವಾಗಿ ಬೆಳೆದಿದೆ, ಎಷ್ಟು ಕೊಡುತ್ತೆ ಅಂತ ಕಾಯ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟಾಗಿದೆ ಸ್ನೇಹಿತರೆ ನನ್ನ ಜಾಸ್ಮಿನ್ ಕತೆ. ಈ ಹೂವಿಂದು ಹೇಳಬೇಕಂದ್ರೆ ಎಷ್ಟು ಹೊಗಳಿದ್ರೂ ಸಾಲದು ಅನಿಸುತ್ತೆ, ಅಷ್ಟು ಹೂ ಕೊಟ್ಟಿದೆ. ಈ ಕಾಲ ಆ ಕಾಲ ಅಂತೇನಿಲ್ಲ ಸ್ನೇಹಿತರೆ. ಹೂ ಬಂದ ಕೂಡಲೇ ಒಂದು ಕಟಿಂಗ್ ಮಾಡ್ತೀನಿ, ಒಂದು ಒಳ್ಳೆ ಗೊಬ್ಬರ ಕೊಡ್ತೀನಿ, ತಕ್ಷಣ ಮಗ್ಗಾಗತ್ತೆ. ಮಗ್ಗಾದ್ಮೇಲೆ ಹೂ ಆಗುತ್ತೆ. ಹೂ ಆಗಿದ್ದ ನಾನು ಕಿತ್ತು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸಿ ಸಂಭ್ರಮಿಸ್ತೀನಿ. ಇದೇ ಜೀವನದಲ್ಲಿ ಒಂದು ಖುಷಿ ಅನ್ನೋ ವಿಷಯ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೊತೆಲಿ ಹಂಚ್ಕೊಂಡೆ. ಚೆನ್ನಾಗಿ ನಮ್ಮ ಮನೇಲೆ ಒಂದು ಸಣ್ಣ ಪಾಟಲ್ಲಿ ಸಾಕಷ್ಟು ಹೂ ಬಿಟ್ಟರೆ ಚೆನ್ನಾಗಿರುತ್ತೆ. ಎಷ್ಟೊಂದು ಜನ ಏನು ಆಂಟಿ ಅಷ್ಟೊಂದು ಹೂ ಬಿಟ್ಟಿದೆ, ಏನಕ್ಕೆ ಅಷ್ಟು ಹೂ ಬಿಟ್ಟಿದೆ ಅನ್ನೋದೇ ಆಗಿತ್ತು. ಆ ಕೇಳ್ತಾ ಇದ್ರೆ ಆ ಸಂಭ್ರಮನೇ ಬೇರೆ ಆಗಿರುತ್ತೆ ಸ್ನೇಹಿತರೆ. ಈ ಖುಷಿ ತುಂಬ 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 ಹೂ ಬಿಡೋದ್ರಲ್ಲಿ ಇರೋ ಖುಷಿ ಬೇರೆ ಯಾವುದ್ರಲ್ಲಿ ಇಲ್ಲ ಅನ್ನೋ ಅಷ್ಟು ಖುಷಿಗೆ ಪಟ್ಟಿದ್ದೀನಿ ಸ್ನೇಹಿತರೆ. ಹೋಗೋದು ಬುಟ್ಟಿ ತುಂಬ ಹೂ ತರೋದು, ಇಲ್ಲ ಬಕೆಟ್ ತುಂಬ ಹೂ ತರೋದು, ಇದೇ ಆಗಿರುತ್ತೆ ನನ್ನ ಪೂಜಾ. ದೇವ್ರ ಗೂಡಂತೂ ರಾರಾತ್ಸ್ಬಿಟ್ಟಿದೆ, ಅಷ್ಟು ಖುಷಿ ಪಟ್ಬಿಟ್ಟಿದೆ. ದೇವಸ್ಥಾನಕ್ಕೂ ತೊಗೊಂಡೋಗೋದು, ಮುಡಿಯಲಿಕ್ಕೆ ಕೊಡೋದು, ಮುಟ್ಕೊಳ್ಳೋದು, ಇದಾಗಿದೆ ಸ್ನೇಹಿತರೆ ನನ್ನ ವಿಡಿಯೋದಲ್ಲಿ. ಅದಕ್ಕೆ ಎಲ್ಲರಿಗೂ ಈ ಖುಷಿನ ಹಂಚ್ಕೊಳ್ಳೋಣ. ಮತ್ತು ನೀವು ಯಾರಾದ್ರೂ ಈ ರೀತಿ ಗಿಡ ಹಾಕಬೇಕಂದ್ರೆ ಇಷ್ಟೇ ಟಿಪ್ಸು, ಬೇರೆ ಏನೂ ಇಲ್ಲ. ನಾನು ತುಂಬ ವಿಡಿಯೋದಲ್ಲಿ ಗೊಬ್ಬರ ಹಾಕೋದು ಹೇಗೆ, ಯಾವ ರೀತಿ ಬುಡಕ್ಕೆ ಗೊಬ್ಬರ ಹಾಕಬೇಕು ಪ್ರತಿಯೊಂದು ಹೇಳಿದ್ದೀನಿ. ನಿಮಗೆ ಯಾವುದಾವ್ದು ಅನುಕೂಲ ಆಗುತ್ತೋ ಆ ರೀತಿ ಗೊಬ್ಬರಗಳನ್ನು ನೀವು ಹಾಕ್ಕೊಳ್ಬಹುದು. ನೀವು ಕಷ್ಟಪಡೋಕ್ಕೆ ಹೋಗ್ಬೇಡಿ, ತುಂಬ ಸುಲಭ ರೀತಿಯಲ್ಲಿ ನೀವು ವಿಡಿಯೋ ಮಾಡ್ಕೊಳ್ಳಿ. ಮತ್ತು ಜೊತೆಗೆ ಗಿಡಕ್ಕೆ ಗೊಬ್ಬರ ಮಾಡ್ಕೊಳ್ಳಿ. ನೋಡಿ ಬುಟ್ಟಿ ತುಂಬ ತುಂಬಿದೆ, ಅದ್ರ ಜೊತೆಗೆ ಮಧ್ಯೆ ಒಂದು ಸ್ವಲ್ಪ ಕನಕಾಂಬರ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಶಂಖಪುಷ್ಪ ಅಂತೂ ಹೇಳೋಂಗೇ ಇಲ್ಲ. ಈ ಬುಟ್ಟಿ ಫುಲ್ಲು ತುಂಬಷ್ಟು ಶಂಖಪುಷ್ಪನೂ ಸಿಗುತ್ತೆ. ಇದು ನೋಡಿ ಇವಾಗ ಕನಕಾಂಬರ ಒಂದು ಸ್ವಲ್ಪ ಇಲ್ಲಿ ಬಿಟ್ಟಿದೆ. ಆ ಮಲ್ಲಿಗೆ ಮಧ್ಯೆ ಒಂದು ಸ್ವಲ್ಪ ಕಟ್ಬಿಟ್ಟು ನಾನು ಹಾಕಿದ್ರಂತೂ ತುಂಬ ಚೆನ್ನಾಗಿ ಹೂ ಕೊಡುತ್ತೆ ಸ್ನೇಹಿತರೆ. ನೋಡಿ ಫುಲ್ ಇವಾಗ ನನ್ನ ದೇವ್ರ ಗೂಡಕ್ಕೆ ಅಲಂಕಾರಕ್ಕೆ ಇಷ್ಟು ಅಲಂಕಾರ ಮಾಡಿದ್ರು, ಇನ್ನೂ ಇಷ್ಟು ಹೂ ಇದೆ ನೋಡಿದ್ರ. ಅದಕ್ಕೆ ನಿಮ್ಮ ಮನೆಯಲ್ಲೂ ಒಂದೊಂದು ಪಾಟಲ್ಲಿ ನೀವು ಒಂದು ಪುಟ್ಟದಾಗಿ ಗಿಡಗಳನ್ನು ಹಾಕಿ ನಿಮ್ಮ ದೇವರಿಗೆ ಮುಡಿಸಿ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಈ ಖುಷಿ ಮುಂದೆ ಬೇರೆ ಯಾವುದಿಲ್ಲ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೋಗಿ ಬರ್ತೀನಿ. ನಮಸ್ಕಾರ.